ನಾನು ಇದನ್ನು ಯಾವುದೇ ರೀತಿಯಲ್ಲಿ ಹೇಳ್ತಿದ್ದೀನಿ ಅಂತಂದರೆ, ನಾವು ನಮ್ಮ ಮಕ್ಕಳನ್ನು ಏನಾಗಬೇಕು ಅನ್ನೋದರ ಪರಿಕಲ್ಪನೆಯನ್ನು ಚಿಕ್ಕಂದಿನಿಂದ ತಂದೆ ತಾಯಿಗಳು ಕಟ್ತಾರೆ ಅಂತ. ಹಾಗಿರುವಾಗ ಮಗುವಿಗೆ ಆ ಥರದ ಒಂದು ಡ್ರೆಸ್ಸನ್ನು ಹಾಕ್ತಾರೆ, ಆ ಥರ ಮಾಡ್ತಾರೆ ಅನ್ನೋದೇ ಸಮಾಜದ ಸ್ವಾಸ್ಥ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದೆ. ನನಗನ್ಸುತ್ತೆ ಖಂಡಿತವಾಗಿಯೂ ಈ ಥರದ ಆಲೋಚನೆ ಮಾಡ್ಕೋಬೇಕು. ಯಾರ್ಯಾರು ಅಭಿಮಾನಿಗಳಿದ್ದೀರೋ ನಾನು ಅವ್ರನ್ನ ಕೇಳ್ಕೊಳ್ತೀನಿ, ನಿಮ್ಮ ಅಭಿಮಾನ ಖಂಡಿತ ಒಳ್ಳೆಯದೆ, ಅದು ತಪ್ಪಲ್ಲ. ಆದರೆ ಈ ಅಭಿಮಾನವನ್ನು ನೀವು ಅದನ್ನು ಮುಂದಿನ ಪೀಳಿಗೆಗೆ ಈ ಥರ ವರ್ಗಾಯಿಸಬೇಡಿ. ಉಲ್ಟಾ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಇದರಿಂದ ನೀವು ಯಾರನ್ನು ಅಭಿಮಾನದಿಂದ ನೋಡ್ತೀರೋ ಅವ್ರು ಇದರಲ್ಲಿ ತಪ್ಪಿಲ್ಲ ಅಂತ ಸಾಬೀತಾಗಿ ಹೊರಗೆ ಬರೋ ಥರ ಆಗಲಿ ಅನ್ನೋದನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದೇ ಹೊರತು ಇದನ್ನು ಸಮಾಜದಲ್ಲಿ ನಾವು ಸ್ಪ್ರೆಡ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಪ್ರತಿಯೊಬ್ಬ ಕೈದಿಯ ಡ್ರೆಸ್ ಹಾಕೊಂಡಿರೋನು ಕೂಡ ಹೆಮ್ಮೆಯಿಂದ ತಿರುಗಾಡುವಂಥ ವಾತಾವರಣ ಬಂದ್ಬಿಡಬಾರ್ದು ಅನ್ನೋದಷ್ಟೇ ಉದ್ದೇಶ. ಮತ್ತು ದಂಡ ಸಂಹಿತೆ ಇದರ ಕುರಿತಂತೆ ಇದು ಬ್ರಿಟಿಷರು 1800 ದಶಕದಲ್ಲಿ ಅಥವಾ 1837-36 ನಾವೇನು ಹೇಳ್ತೀವೋ ಆ ದಶಕದಲ್ಲಿ ತಂದಿರುವಂಥದ್ದು. ಅವತ್ತಿನ ದಿನಗಳಿಗೆ ಬೇಕಾಗಿರುವಂಥ ಕಾನೂನುಗಳು ಅದಾಗಿದ್ವು. ಇವತ್ತು ತುಂಬ ಒಂದು ಒಳ್ಳೆಯ ಪ್ರಯತ್ನ ಈ ಸರ್ಕಾರ ಏನು ಮಾಡಿದೆ ಅಂತಂದರೆ ಆ ಕಾನೂನುಗಳನ್ನು ಬದಲಾಯಿಸಿ ಅದನ್ನೀಗ ಹೊಸ ಚಿಂತನೆಗಳನ್ನು ಇವತ್ತಿಗೆ ಬೇಕಾಗಿರುವಂಥ ಸ್ಪೀಡಿ ಟ್ರಯಲ್ನ ಕುರಿತಂತೆ ಇರ್ಬೋದು ಮತ್ತು ದುಷ್ಟರಿಗೆ ಸಮರ್ಥವಾಗಿ ಶಿಕ್ಷೆ ಆಗಲಿಕ್ಕೆ ಏನೇನು ಅಡ್ಡಿ ಆತಂಕಗಳಿದ್ವೋ ಅದನ್ನೆಲ್ಲ ತೊಡೆದು ಹಾಕುವಂಥ ಮತ್ತು ಯಾವುದು ಸಾಕ್ಷಿ ಸಂಹಿತೆ ಅಂತ ನಾವೇನು ಕರಿತೀವೋ ಸಾಕ್ಷಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಯಾವುದ್ಯಾವುದು ಅಡೆತಡೆಗಳಿತ್ತು ಅದನ್ನೆಲ್ಲ ತೆಗೆದುಹಾಕುವ ಮೂಲಕ ಸರ್ಕಾರ ಹೊಸ ಪ್ರಯತ್ನಕ್ಕೆ ಕಾಲಿಟ್ಟಿದೆ. ಈ ಪ್ರಯತ್ನಗಳಲ್ಲಿ ಅಲ್ಲಲ್ಲಿ ಲೋಪದೋಷಗಳು ಕಂಡು ಬರ್ಬೋದು. ಆಬ್ವಿಯಸ್ಲಿ ಒಂದು ಏನೋ ಮಾಡಿದ್ದು ಎಲ್ಲವೂ ಪರಿಪೂರ್ಣ ಆಗಿರಬೇಕು ಅಂತಿಲ್ಲ. ಆ ಲೋಪದೋಷಗಳನ್ನು ಕಾಲಕ್ರಮದಲ್ಲಿ ತಿದ್ದುತ್ತಾನೆ ಹೋಗುವಂಥ ಪ್ರಕ್ರಿಯೆ ನಡೆಯೋದ್ರಿಂದ ಒಂದು ಹೊಸ ಬದಲಾವಣೆ, ಹೊಸ ಹೆಜ್ಜೆ ಅಂತ ನಾನು ಕೇಂದ್ರ ಸರ್ಕಾರವನ್ನು ಅಭಿನಂದಿಸ್ತೇನೆ. ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಯಾವುದನ್ನು ಇವರು ದೇಶದ್ರೋಹದ ಆರೋಪ ಅಂತೆಲ್ಲ ಹೇಳ್ತಿದ್ರು ಅದು ಇವತ್ತಿಗೂ ಭಾರತದಲ್ಲಿದೆ. ಆ ದೇಶದ್ರೋಹದ ಪರಿಕಲ್ಪನೆ ಅಂದರೆ ಸರ್ಕಾರದ ವಿರುದ್ಧವಾಗಿ ಮಾತನಾಡೋದು ದೇಶದ್ರೋಹ ಅಂತ. ನೀವು ದಿನ ಬೆಳಗಾದರೆ ಉತ್ತರ ಪ್ರದೇಶದಲ್ಲಿ ಯಾರೋ ಕಾಂಗ್ರೆಸ್ ಬಗ್ಗೆ ಏನೋ ಹೇಳಿದವ್ರ ಮೇಲೆ ಕೇಸ್ ಹಾಕ್ತಾರೆ. ನೀವು ಹರಿಯಾಣದಲ್ಲಿ ಯಾರೋ ಏನೋ ಹೇಳಿದ್ರೆ ಕರ್ನಾಟಕದಲ್ಲಿ ಕೇಸ್ ಹಾಕ್ತಾರೆ. ಇವತ್ತು ನಾನು ನೋಡ್ತಾ ಇದ್ದೆ ಒಬ್ಬ ಟ್ವೀಟ್ ಮಾಡಿದ್ದಕ್ಕೋಸ್ಕರ ತೆಲಂಗಾಣದಲ್ಲಿ ಕೇಸ್ ಹಾಕಿದ್ದಾರೆ. ಅಂದರೆ ಕಾಂಗ್ರೆಸ್ನವರು ಟ್ವೀಟ್ ಮಾಡಿದ್ದಕ್ಕೂ ಕೂಡ ಕೇಸ್ ಹಾಕುವಂಥ ಸಂದರ್ಭ ಇದ್ದಾಗ ಈ ಥರದ ಸಂದರ್ಭಗಳಲ್ಲಿ ದೇಶದ್ರೋಹ ಯಾವುದು ಅನ್ನೋದನ್ನು ಸ್ಪಷ್ಟವಾಗಿ ಡಿಫರೆನ್ಷಿಯೇಟ್ ಮಾಡಬೇಕಾಗಿರುವಂಥ ಅಗತ್ಯ ಇದೆ. ಆ ಥರದ ಅನೇಕ ಕಾನೂನುಗಳು ಏನು ಸ್ವಾತಂತ್ರ್ಯ ಪೂರ್ವ ಇದ್ವೋ ಅದನ್ನೆಲ್ಲ ತಿದ್ದುಪಡಿ ಮಾಡುವಂಥ ಪ್ರಯತ್ನ ಇತ್ತು. ಆ ಪ್ರಯತ್ನವನ್ನು ಕಷ್ಟಪಟ್ಟು ಮಾಡಲಾಗಿದೆ. ಅದರಲ್ಲಿರ್ಬೋದಾಗಿರುವಂಥ ಲೋಪದೋಷಗಳನ್ನು ಇಡೀ ಸಮಾಜ ಸೇರಿ ತಿದ್ದಬೇಕು. ಡೆಫಿನೆಟ್ಲಿ ಅದನ್ನೆಲ್ಲ ಮಾಡಲೇಬೇಕಾದಂಥ ಅಗತ್ಯ ಇದೆ.